ವಿನಯ್ ಅಪ್ಪ ಏನಪ್ಪ ಒಬ್ಬನೇ ಬಂದಿದ್ಯಾ? ನನ್ನ ಸೊಸೆಯಲ್ಲಿ ಅಪ್ಪ ಅದು ಅಲ್ಲಪ್ಪ, ಮನೆಯಿಂದ ಹೋಗೋಗಿಬ್ರು ಒಟ್ಟಿಗೆ ಹೋದ್ರಿ, ಬರೋವಾಗ ಒಬ್ಬನೇ ಬರ್ತಾ ಇದೆಯಾ? ಏನಾಯ್ತು? ಅದು ನಿನಗೇನೇ ಕೆಲಸ ಇದ್ರು ಹೆಂಡ್ತಿನ ಕರ್ಕೊಂಬಂದು ಮನೇಲಿ ಬಿಟ್ಟು ಆಮೇಲೆ ಹೋಗಿ ನಿನ್ನ ಕೆಲಸ ಅಟೆಂಡ್ ಮಾಡಬೇಕು. ಈ ಥರ ಒಬ್ಬಳನ್ನೇ ಅಲ್ಲಿ ಬಿಟ್ಬಿಟ್ಟು ನೀನು ಬರೋದೇನಪ್ಪ? ಅವಳು ನನ್ನ ಜೊತೆನೇ ಇದ್ಲು ಅಲ್ವಾ ಸೂರ್ಯಪ್ರಕಾಶ್? ಪಾಪ ಹುಡುಗ ಬರ್ತಾನೆ ಅವನಿಗೆ ಕ್ಲಾಸ್ ತಕೊಂಡ್ಬಿಟ್ಟಿದ್ದಿಲ್ಲ, ಅವ್ನು ಸುಸ್ತಾಗಿದ್ದಾನಲ್ಲ. ಹೋಗ್ತಾ ಗಂಡ ಹೆಂಡತಿ ಹೋಗಿದ್ದಾರೆ, ವಾಪಸ್ ಇಬ್ರು ಬಂದಿದಾರಪ್ಪ. ಯಾಕೆ ಮತ್ತಿಷ್ಟೆಲ್ಲ ಗಲಾಟೆಗಳು? ಇಬ್ರು ವಾಪಸ್ಸ? ವಿನಯ್ ಇಲ್ಲಿದ್ದಾನೆ, ಕಲ್ಯಾಣಿಯಲ್ಲಿ. ಅವಳು ಆಗ್ಲೇ ಆಟೋ ಹಿಡ್ಕೊಂಡು ಸೇಫಾಗಿ ವಾಪಸ್ ಬಂದಿದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ಮೊದಲು ಅವಳು ಬಂದಿತ್ತು, ಆಮೇಲೆ ನಮ್ಮ ವಿನಯ್ ಬಂದಿತ್ತು. ಎಲ್ಲ ಸಾಲ್ವ್ ಆಯ್ತಲ್ಲ, ಮತ್ತ್ಯಾಕೆ ಬಡಪಾಯಿ ಹುಡುಗನ ಜೀವ ತಿಂತೀಯ? ಇನ್ನು ಕಲ್ಯಾಣಿ ವಾಪಸ್ ಬಂದ್ಲಾ? ಹಾ, ನೀನೇ ಅಲ್ವೇನೋ ಹೇಳಿದ್ದು ಏನೋ ಅರ್ಜೆಂಟ್ ಕೆಲಸ ಬಂತು, ನೀನು ಆಟೋ ತಗೊಂಡು ಮನೆಗೆ ಹೋಗು ಅಂತ. ನೀ ಹೇಳಿದಾಗ ಆಟೋ ಹತ್ಕೊಂಡು ಮನೆಗೆ ಬಂದಿದ್ದಾಳೆ. ಅಲ್ಲ, ಅವಳು ಆಟೋಲ್ ಬಂದ್ಲಾ? ಹ್ಞೂ ಕಣ. ನಾನೇ ಹೇಳಿದ್ದು ಆಟೋಲ್ ಹೋಗು, ಸ್ವಲ್ಪ ಕೆಲಸ ಇದೆ ಅಂತ. ನಾನೇ ಹೇಳಿದೆ ಅಪ್ಪ ಆಟೋಲ್ ಹೋಗಿರು ಅಂತ. ದಿಸ್ ಇಸ್ ನಾಟ್ ಗುಡ್, ದಿಸ್ ಇಸ್ ನಾಟ್ ಗುಡ್. ನಿನ್ನ ಹೆಂಡ್ತಿನ ನೀನೇ ಜೋಪಾನವಾಗಿ ನೋಡ್ಕೊಳ್ಬೇಕು. ಮದುವೆ ಆಗಿ ಇನ್ನೂ ತಿಂಗಳಾಗಿಲ್ಲ, ಅವಳು ಆಟೋದಲ್ಲಿ ಬರ್ತಾಳೆ ಅಂದರೆ ಅದು ಬೇರೆ ಬೇರೆ ಅರ್ಥಗಳನ್ನೆಲ್ಲ ಕೊಡುತ್ತೆ. ಅದಕ್ಕೆ ನೀನು ದಾರಿ ಮಾಡಿಕೊಡ್ಬಾರ್ದು. ಅರ್ಥ ಆಯ್ತಾ? ಸರಿ ಅಪ್ಪ, ಹೋಗು. ಅಕ್ಕ ಯಾಕೆ ಅವನ ಜೊತೆ ಮಾತಾಡಿದ್ಲು? ಅವನ್ ಮದುವೆ ನಿಲ್ಸೋಕೆ ಟ್ರೈ ಮಾಡಿದ್ದವನು, ಇವಾಗ ಮದುವೆ ಆದ್ಮೇಲೂ ಅವಳ ಜೊತೆ ಮಾತಾಡ್ತಿದ್ದಾನೆ ಅಂದ್ರೆ ಏನ್ ಬೇಕು ಅವನ್ಗೆ? ಅಕ್ಕನ ತಲೆಯಲ್ಲಿ ಏನಾದರೂ ತುಂಬೋಕೆ ಟ್ರೈ ಮಾಡ್ತಾ ಇದ್ದಾನ? ಒಂದು ಮಾತು ಡೈರೆಕ್ಟಾಗಿ ಅವಳನ್ನೇ ಕೇಳೋಣ. ಹೇಳ್ರುಕೋ. ಅಕ್ಕ, ಊಟ ಆಯ್ತಾ? ಹೇಗಿದ್ಯಾ? ಎಲ್ಲ ಆರಾಮಾಗಿದೆ ತಾನೆ? ಇವಾಗ ಊಟ ಮಾಡ್ಬೇಕು. ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಅಮ್ಮ ಹೇಗಿದ್ದಾರೆ? ಅಮ್ಮ ಆರಾಮಾಗಿದ್ದಾರೆ ಅಕ್ಕ. ಅದು ಒಂದು ವಿಷಯ ತಲೆಯಲ್ಲಿ ಓಡ್ತಾ ಇತ್ತು, ಅದನ್ನ ಹೇಳ್ಬೇಕು ಅನ್ನಿಸ್ತಿತ್ತು. ಹೇಳ್ರುಕೋ. ಅಕ್ಕ, ಆ ಪ್ರಭು ಇದಾನಲ್ಲ, ಅವನು ಸರಿ ಇಲ್ಲ ಅಕ್ಕ. ನಿನ್ ಮದುವೆ ನಿಲ್ಸೋದಕ್ಕೆ ಎಷ್ಟು ಟ್ರೈ ಮಾಡಿದಾನೆ ಅಂತ ನಿನಗೆ ಗೊತ್ತು. ಈಗ ಹೊಸದಾಗಿ ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಏನ್ ಮಾಡ್ತಾನೆ ಅನ್ಸುತ್ತೆ? ನಿನ್ನ ಹತ್ರ ಆಗೋಕ್ ಟ್ರೈ ಮಾಡ್ಬೋದು, ಅಥವಾ ನಿನ್ಗೇನಾದ್ರೂ ಹೇಳಿ ನಿನ್ ತಲೆ ಕೆಡ್ಸೋಕ್ ಟ್ರೈ ಮಾಡ್ಬೋದು. ಅವನ್ಗೆ ಇಂಪಾರ್ಟೆನ್ಸ್ ಕೊಡೋಕ್ಕೂ ಹೋಗ್ಬೇಡ. ಅವನೇನಾದ್ರೂ ಹೇಳಿದ್ರೆ ಅದನ್ನ ತಲೆಗೆ ಹಾಕೊಳಕ್ಕೂ ಹೋಗ್ಬೇಡ. ಅವಾಯ್ಡ್ ಮಾಡ್ಬಿಡು ಅಕ್ಕ. ಅಕ್ಕ, ಅಲ್ಲರುಕೋ, ಯಾಕೆ ಸಡನ್ ಆಗಿ ಪ್ರಭು ಬಗ್ಗೆ ಹೇಳ್ತಾ ಇದ್ಯಾ? ಏನು ವಿಷಯ ಇಲ್ಲದೆ ಅವನ ಬಗ್ಗೆ ಮಾತಾಡ್ತಾ ಇದೆಯಾ? ಅಂದರೆ ಏನಿಲ್ಲ ಅಕ್ಕ, ಏನೋ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೆ. ಎಲ್ಲ ಸರಿ ಹೋಗಿ ನೀನು ಆ ಮನೆಗೆ ಅಡ್ಜಸ್ಟ್ ಆಗೋ ಹೊತ್ತಿಗೆ ಆ ಮನೆಗೆ ಅವ್ನು ವಾಪಸ್ ಬಂದು ಕಿರಿಕ್ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ನಿನ್ಗೊಂದು ಮಾತು ಹೇಳ್ಬಿಡೋಣ ಅಂತ ಅನ್ನಿಸ್ತು, ಹಾಗೆ ಕಾಲ್ ಮಾಡಿದೆ. ದುಷ್ಟರಿಂದ ದೂರ ಇರು ಅಂತ ಹೇಳ್ತಾರಲ್ಲ, ಹಾಗೆ. ಅಲ್ಲರುಕೋ, ಆ ಪ್ರಭು ನನ್ನ ಹತ್ರ ಯಾಕೆ ಹಾಗೆ ಮಾತಾಡ್ತಾನೆ? ನನಗೇನು ಗುರ್ತಾ ಪರಿಚಯನಾ? ಅವನು ನನ್ನನ್ನು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾನೆ ಹೇಳು? ರುಕೋ, ನೀನು ನಿನಗಿರೋ ಕೆಲಸದ ಬಗ್ಗೆ ಯೋಚನೆ ಮಾಡು. ಅಮ್ಮನ ಆರೋಗ್ಯದ ಬಗ್ಗೆ ನೋಡ್ಕೋ, ನಿನ್ನ ಆಟೋ ವಿಷಯ, ಇನ್ನು ಭವ್ಯನ್ ಕಾಲೇಜ್ ಮ್ಯಾಟ್ರು, ಇದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡು. ಇಲ್ಲಿ ಎಲ್ಲನೂ ಚೆನ್ನಾಗಿದೆ, ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ನೀನು ತುಂಬ ಓವರ್ ಥಿಂಕ್ ಮಾಡ್ತೀಯ. ಸರಿ, ನೀನು ಊಟ ಮಾಡಿದ್ಯಾ? ಹಾಂ ಅಕ್ಕ, ಆಯಿತು. ಸರಿ ಅಕ್ಕ.
ನೀನು ಹುಷಾರು. ಸರಿ, ನೀನು ಹುಷಾರು. ಎಲ್ಲರದ್ದು ಫೋಟೋ ತೆಗಿತಾ ಇದೆಯಲ್ಲ, ನಂದೊಂದು ಫೋಟೋ ತೆಗಿಯೋ. ನಮ್ಮ ಶಾಂತಿ ಜೊತೆ ನಂದು ಒಂದು ಫೋಟೋ ಇರಲಿ. ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ಲು ಗೊತ್ತಾ ಅವಳು. ಫೋಟೋ ಹತ್ರ ನಿಂತ್ಕೊಂಡು ಸ್ಮೈಲ್ ಮಾಡ್ಲಾ? ತೆಗಿತೀನಾ? ರಾಚಮ್ಮ, ನೀನ್ ಸ್ಮೈಲ್ ಮಾಡಕ್ ಹೋಗೋದು, ನೀನ್ ಅಲ್ಲಿ ಸೆಟ್ ಬೀಳೋದು, ಅದು ನಾವು ನೋಡೋದು, ಇದೆಲ್ಲ ಕರ್ಮ ನಮಗ್ ಬೇಕಾ? ಬೇಡಪ್ಪ. ಏಯ್, ನನ್ನ ಹೊಲ್ಲು ಕುಡ್ಸ್ಕೊಂಡಿರೋದಲ್ಲ, ಒರಿಜಿನಲ್ಲು. ಗುಂಡ್ಕಲ್ ಕುಟ್ಟಿದ್ರು ಅಲ್ಲಾಡಲ್ಲ, ಗೊತ್ತಾ? ವಿನಯ್, ನಿನ್ ತಮ್ಮಂದು ಬರ್ತಾ 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 ಓವರ್ ಆಗ್ತಾ ಇದೆ. ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ನೀನು ಅವನ ಅಣ್ಣ ಅಲ್ವಾ? ಅಜ್ಜಿ ಇವಾಗೇನು ಫೋಟೋ ತೆಗೆಸ್ಕೋಬೇಕಾ? ಬನ್ನಿ ಬನ್ನಿ. ರಾಚ, ಸ್ಮೈಲ್ ಮಾಡು. ಸರಿ, ಆಶ್ರಮಕ್ಕೆ ಹೋಗೋಕೆ ಟೈಮ್ ಆಗುತ್ತೆ. ಎಲ್ಲರೂ ತಿಂಡಿ ಮಾಡ್ಕೊಳ್ಳಿ. ಬನ್ನಿ ತಿಂಡಿ ತಿನ್ನೋಣ. ಬನ್ನಿ. ನಗು ನೀನಮ್ಮ ಮಗುನಾನಮ್ಮ, ನೀನಿರದೇನೆ ಹೇಗಿರಲಮ್ಮ. ಕರುಣೆ ಕಡಲ ಕಸಿದ ಜಗಕ್ಕೆ ಕೂಗಿ ಕರೆದು ಹೇಳೋ ಬಯಕೆ.